ಒಂದು ಯಾವ ಹಳ್ಳಿಯಾಗ ಸಾಲಿ ಮಂಜೂರಿ ಆಗಿತ್ತು ರೀ, ಪ್ರಾಥಮಿಕ ಸಾಲಿ ಮಂಜೂರಿ ಆಗಿತ್ತು. 3 ವರ್ಷ ಆಯ್ತು ರೀ ಮಂಜೂರಿ ಆಗಿತ್ತು. ಆ ಫೈಲ್ನಾಗ ಕಟ್ಟಿ ಎಲ್ಲ ಮಾಡಿ ಉದ್ಘಾಟನೆ ಆಗಿತ್ತು, ಇನ್ನೂ ಕಲ್ಲ ಬಂದಿದ್ದಿಲ್ಲ. ನಮಗೆ ಹಂಗೆ ಸರ್ಕಾರ ಅದಾವ. ಸಾಲಿ ಮಂಜೂರಿ ಆಗ್ಯದ, ಇನ್ನೂ ಬಂದಿಲ್ಲ, ಕಟ್ಟೇ ಇಲ್ಲ. ಮತ್ತು ಇನ್ನು ಅವ್ರು ಸರ್ ನಮ್ಮ ಹತ್ರ ಪಾಪ ನಮ್ಮ ಕರ್ಕಿ ಸರ್ ಅಂತ ಅವ್ರ ಪಾಪ ಚಲೋ ಮನುಷ್ಯರು. ಮತ್ತು ಅವ್ರು ಕಳಿಸಿರು 1 ರಿಂದ 7 ನೀವು ಕಾಗವಾಡಕ್ಕೆ ಹೋಗ್ರಿ ಅಂದರು. ಸರ್ ಸಾಲಿ ಇನ್ನೂ ಕಟ್ಟಿಲ್ಲ. ಮತ್ತು ಎಲ್ರಿ ಹನುಮಪ್ಪನ ಗುಡಿ ಐತಿರಲ್ಲ, ಅವ್ನ ಫ್ಯಾಮಿಲಿಲಿ ಹನುಮಪ್ಪ ಊರವ್ರಿಗೆ ಆರಾಮ್ ಹನುಮಂತ ಮಹಾರಾಜರ ಗುಡಿಗೆ ಹೋಗ್ರಿ. ಹಳೆ ಕಾಲದ ಕತೆ ಇದು. ಪಾಪ ಸರ್ ಚಲೋ ಇದ್ದರು. ಮನೆಯಂದು ಒಂದು ಕುರ್ಚಿ ತೊಗೊಂಡು 1 ರಿಂದ 7 ತನಕ ಈ ಕಡೋದು 4 ಈ ಕಡೋದು 4 ಕುಣಿಸ್ಕೊಂಡು ಒಳಗೆ ಹನುಮಪ್ಪ ಹೊರಗೆ ಸರ ಮುಂದೆ ಹುಡುಗರ ಕಲಿಸ್ತಿದ್ರಂತ್ರಿ. ಅವು ಸರ್ ಎಲ್ಲ ಪ್ರಶ್ನೆ ಮಾಡಿದ್ರು, ಸರ ನೀವೆಲ್ಲ ಸಾಲಿ ಕಲಿಸಿದ್ದು ಚಲೋ, ಎಲ್ಲ ಬರೆದದ್ದು ಚಲೋ, ಈ ಬೆಲ್ಲ ಯಾವಾಗ ಕೊಡು ಸರ್? ಬೆಲ್ಲ ಇಲ್ಲಲ್ರಿ. ಬೆಲ್ಲ ಗೊತ್ತಿಲ್ಲ, ಊಟಕ್ಕೆ ಆಟಕ್ಕೆ ಪಾಠಕ್ಕೆ ಬೆಲ್ರಿ. ಪಾಪ ಸರ್ ಅಂದರು, ಏನು ಮಾಡೋದು ಇನ್ನು? ಟೋಪಿ ಇತ್ತು, ಒಂದು ಟೋಪಿ ತೆಗೆದು ಈಚೆ ಕಡೆ ಗೂಟಿಗೆ ಹಾಕಿರ್ರಿ, ಕೋಟ್ ತೆಗೆದು ಈಚೆ ಕಡೆ ಗೂಟಿಗೆ ಹಾಕಿರು. ಸರ್ ಅಂದರು, ಕೋಟ್ ಹೆಗಲ ಮ್ಯಾಗ ತಗೊಂಡು ಕೂಡಲೇ ಆಟಕ್ಕೆ ಹೋಗೋದು. ಹ್ಞೂ ಅನ್ರಲ್ಲೇ ಇಟ್ಟಾಕ ಬಿಗತ್ನ್ಯಾಗ ಬರೀ ಸಂಜೆ ಮಾಡಿ ನೋಡ್ರಿ, ಕೋಟ್ ಹೆಗಲ ಮ್ಯಾಗ ತೊಗೊಂಡು ಕೂಡಲೇ ಆಟ, ಈ ಕಡೆ ತೊಗೊಂಡ್ರೆ ಊಟ. ಕೋಟ ಹಾಕ್ಕೊಂಡು ಟೋಪಿ ಹಾಕೊಂಡು ಕೂಡಲೇ ಸುಟಿ ಮನೆಗೆ ಹೋಗೋದು. ಸಣ್ಣ ಹುಡುಗರು ಭಾಳ ಶಾರ್ಪ್ ರೀ, ಅದ ಪ್ರಾಕ್ಟೀಸ್ ಆದ. ಬಲಗಡೆ ಹೆಗಲ ಮ್ಯಾಗ ಆಟಕ್ಕೆ, ಎಡಗಲೆ ಹೆಗಲ ಮ್ಯಾಲ ಊಟಕ್ಕೆ, ತಲೆ ಮ್ಯಾಗ ಟೋಪಿ ಮನೆಗೆ ಪ್ರಾಕ್ಟೀಸ್ ಆತ್ರಿ. ಮುಂದೆ ಮಾರ್ಚ್ ಎಂಡ್ ಬತ್ರಿ, ಪರೀಕ್ಷಾ ಬತ್ತು ಹುಡುಗರ್ದು. ಕಾಗವಾಡ ತಾಲೂಕಾ ಸಾಹೇಬ್ರು ನೋಡಕ್ಕೆ ಬಂದರು. ಶಿಕ್ಷಣಾಧಿಕಾರಿ ಅಂತ ಇರ್ತಾರೆ ಗೊತ್ತನ್, ತಾಲೂಕಾ ಸಾಹೇಬ್ ಕುಲಕರ್ಣಿ ಜೋರ್ಲೆ ಅದು ಬತ್ತು ಬೊಲೇರೋ ಗಾಡಿ ತೊಗೊಂಡು ಹಾರ್ನ್ ಮಾಡ್ರು. ಅವ್ರು ಮುಂದೆ ಪ್ಯೂನ್ ಬಂದು ಹೇಳಿದ, ಸರ್ ತಾಲೂಕಾ ಸರ್ ಬಂದಾರ್ರಿ, ತಾಲೂಕಾ ಸಾಹೇಬ್ರು ಬಂದಾರ ಸರ್. ಮತ್ತು ಸರ್ ಕೋರ್ಟ್ ಈ ಕಡೆ ಹಾಕಿದ್ರು, ಟೋಪಿ ಈ ಕಡೆ ಹಾಕಿ ಬನ್ನಿನ ಮ್ಯಾಗ ಹೇಳ್ತಿದ್ರು. ತಾಲೂಕಾ ಶಿಕ್ಷಣಾಧಿಕಾರಿ ಬಂದ ಕೂಡಲೇ ರೆಸ್ಪೆಕ್ಟ್ ಕೊಡಬೇಕು ಬೇಡ? ಸರ್ ಎದ್ದು ನಿಂತು ಕೋಟ್ ಹಾಕೊಂಡ್ರು, ಬಾಗಿಲೊಳಗೆ ಬಂದ ಕೂಡಲೇ ಟೋಪಿ ಹಾಕೋದ್ರೆ ಎಲ್ಲ ಹುಡುಗರು ಒಳಗೆ ಚಾಲೋ ಮಾಡಿ ಪ್ರಶ್ನೆ ಇಲ್ಲ. ಅವ ಮಾಸ್ತರ್ ಅವ ಸಾಹೇಬ್ ಅಂದೇ, ನಾ ಹುಡುಗರು ಅಭ್ಯಾಸ ನೋಡಕ್ಕೆ ಬಂದ ಕೂಡಲೇ ಎಲ್ಲ ಹುಡುಗರು ಸುಟಿ ಮಾಡಿ ಮನೆಗೆ ಕಳಿಸಿದೀನಿ, ಮಾಸ್ತರ ಡಿಸ್ಮಿಸ್ ಅಂದ. ಇಲ್ರಿ ಸರ್ ಬೆಲ್ರಿ ಅಂದ. ಏನು ಬೆಲ್ಲ? ಕೋಟೆ ಬೆಲ್ಲ, ಟೋಪಿಗಿನ ಬೆಲ್ಲ. ಹಿಂಗೂ ಇರ್ತಾವೆ. ಮುಂದೆ ಅದ ಸಾಲಿಗೆ ಮುಂದಿನ ಸಲ ಮತ್ತು ಸಾಹೇಬ್ರು ಬರಾವರಿದ್ದರು. ಇನ್ನೊಬ್ರು ಸರ್ ಇದ್ರು, ಅವ್ರ ಹೆಸರು ತೊಗೊಳೋದು ಬೇಡ. ಶಿವರಾತ್ರಿ ಮೊದಲನೇ ದಿನ ಉಪವಾಸ ಇದ್ರು ಸರ. 2ನೇ ದಿನ ಶಿವರಾತ್ರಿ ಪೂಜೆ ಮಾಡಿ 9 ಹೋಳಿಗೆ ತಿಂದರು. ಹೋಳಿಗೆ ತಿಂದು ಮೇಡಮ್ ಅಂತೀರ ಮನ್ಯಾಗ ಹೋಗಬೇಡ್ರಿ ಸರ್, ಹೋಳಿಗೆ ಭಾಳ ಉಡ್ಡೇರಿ ಗಪ್ಪಿರೇ, ಪರೀಕ್ಷೆ ಸನಿಗೆ ಬಂದ ಹೋಗುನಂತ ಸರ್ ಬಂದರು. ಯಾವಾಗೂ ಮರಾಠಿ ಸರ್ಕಾರಿ ಸಾಲಿಗೆ ದೊಡ್ಡ ಕಿಡಿಕಿ ಇರ್ತಾವೆ, ನಿಮಗೆ ಗೊತ್ತಿರಲಿ. ದೊಡ್ಡ ಕಿಡಿಕಿ ಸ್ವಲ್ಪ ಹೋಳಿಗೆ ಉಂಡಿದ್ರು, ಕೋಟ ಟೋಪಿ ಈಚಿ ಕಡೆ ಹಾಕಿ ಸರ್ ಉದ್ದ ಕಾಲು ಮಾಡಿ ಕುಂತರು. ಹೋಳಿಗೆ ಉಂಡಿದ್ರು ಸಾವಕಾಶ ತಂಪು ಗಾಡಿ ದೊಡ್ಡ ಕಿಟಕಿ ಅಂದ್ ಬತ್ತು. ಸರ್ಗೆ ನಿದ್ರೆ ಐತ್ರಿ. ಗೊರಕೆ ಹೊಡ್ಯಾತ್ರಿ. ಗೊರಕಿ ಹೊಡೆಯೋ ಟೈಮ್ ಅದೊಳಗೆ ಮತ್ತು ತಾಲೂಕಾ ಕುಲಕರ್ಣಿ ಬಂದ್ರು. ಮಾರ್ಚ್ ತಿಂಗಳು ಬಂದ್ರು ಅವರು. ಸರ್ ನಿದ್ರೆ ಹೊಡ್ಯಾತ್ರಿ ಕುಂಭಕರ್ಣಗತೆ. ಈ ಹುಡುಗರು ಸುಮ್ಕೊಂಡಂಗಿಲ್ಲ, ಇವು ಮುಂದೆ ಕುಂತಾವಲ್ಲ ನಮ್ಮ ಭಾಳ ಪಕ್ಕರಿ. ಇನ್ನು ಹಂಗೆ ಮಕ್ಕೊಡೋದು ನೋಡಿ ಸಾಹೇಬರು ಬಂದ್ರೆ ಮಾಸ್ತರ್ ಮನೆಗೆ ಹಚ್ಕೊಡ್ತಾರ ಅಂತೇಳಿ ಈ ಮುಂದೆ ಕೂತು ಹುಡುಗರು ಟೇಬಲ್ ತೆಳಗೆ ಕೈ ಹಾಕಿ ಸರ್ ಕಾಲು ಜಾಗಿರ್ ಜಯ ಎಂದ. ಸರ್ ಕಣ್ಣು ತೆಗೆದು ನೋಡ್ರಿ, ಯಾಕೋ ಅಂದ್ರು. ಸರ್ ಸಾಹೇಬರು ಬಂದಾರ್ರಿ. ಸರ್ ಎದ್ದು ನೋಡ್ರು, ಕೋಟ್ ಆ ಕಡೆ ಟೋಪಿ ಈ ಕಡೆ. ಇನ್ನು ತಗೊಳಕ್ಕೆ ಹೋದ್ರೆ ಅಂಗಿ ಕಳೆದಿನ ಮಕ್ಕೊಂಡೇನೋ ಮಾಸ್ತರ ಅಂತ ಸಾಹೇಬ್ ಬೇಯ್ತಾನಂತ. ಸರ್ ಭಾಳ ಶಾಣೆ ಇದ್ರು. ಹುಡುಗರು ಹುಯಿ ಏನತ್ತಿದ್ದು, ಸಾಹೇಬ ಬಂದಿದ್ದ. ಸರ್ ಅಂದ್ರೆ ಆ ಕಡೆ ಏನು ನೋಡ್ತೀರ? ಮತ್ತೇನು ಮಾಡೋದು ಸರ್? ಶರೀರ ರಚನಾ ಶಾಸ್ತ್ರ ಹೇಳ್ತಾನೆ ಕೇಳು ಅಂದರು. ಶರೀರ ರಚನಾ ಶಾಸ್ತ್ರ ಹೇಳ್ತಾನೆ ಕೇಳು ಅಂತ ಮೊದಲ ಅಂಗಿ ತೆರೆದಿರು ಅವರು ಬರೀನ್ ಮ್ಯಾಗಿದ್ರು. ಇದು ದೊಡ್ಡ ಕರಳ, ಇದು ಸಣ್ಣ ಕರಳ, ಇದು ಹೃದಯ, ಇದು ಕಿಡ್ನಿ, ಹಿಂಗೆ ಭರಿಮೆ ಮ್ಯಾಗ ನಿಂತು ಮಾಸ್ತರ್ ಚಾಲು ಮಾಡಿದ. 20 ನಿಮಿಷ ಸಾಹೇಬ ಹೊರಸಲ್ ಮ್ಯಾಗ ನಿಂತಿದ್ದ. ಅವಂದ ಸಾಹೇಬ್ ಅಂದ, ನಮ್ಮ ತಾಲೂಕಾದ ಎಂತಿಂತ ಕ್ಯಾಲೆಂಡರ್ ಚಾರ್ಟ್ ಕೊಟ್ಟರು ಸಹಿತ ಅದ್ರ ಮ್ಯಾಗ ಹೇಳಲಾರ್ದ ಸ್ವತಃ ಶರೀರ ಪ್ರಯೋಗ ಮಾಡಿ ಹೇಳುವಂಥ ಒಬ್ಬ ಮಾಸ್ತರ ಪ್ರಮೋಷನ್ ಅಂದ ಸಾಹೇಬ.
ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಇವರೆಲ್ಲರೂ ಶುದ್ಧ ವೈರಿಗಳು ಸರ್ವಜ್ಞ. ಸಾಲಿ ಎಟ್ಟ ದೊಡ್ಡಿದ್ರು ಸಹಿತ ಒಳಗಿರ್ತಕ್ಕಂಥವ್ರು ಚೆನ್ನಾಗಿ ಒಂದು ಸ್ವಲ್ಪ ಗೌರ್ಮೆಂಟ್ 30ನೇ ತಾರೀಕಿಗೆ ನುಸ್ತಾ ಎನಿಸೋದಲ್ಲ. ನಮ್ಮ ದೇವರು ಗುಡಿ ಒಳಗಿಲ್ಲ, ನಮ್ಮ ದೇವರು ಗುಡಿ ಒಳಗಿಲ್ಲ, ನಮ್ಮ ದೇವರು ಯಾವುದೋ ತೀರ್ಥ ಕ್ಷೇತ್ರದಲ್ಲಿಲ್ಲ. 30ರಿಂದ 40 ಮಕ್ಕಳದಾವಲ್ಲ, ಈ ಸುಂದರವಾದಂತಹ ಈ ಶಾಲೆಯೇ ದೇವ್ರ ಗುಡಿ. 40 ಮಕ್ಕಳದಾವಲ್ಲ, 40 ಮಕ್ಕಳ ಹೃದಯದಲ್ಲಿ ಕುಂತ ಜ್ಞಾನವನ್ನು ಪರೀಕ್ಷೆ ಮಾಡ್ತಕ್ಕಂಥ ಸರಸ್ವತಿಯೇ ನಿಜವಾಗಿರ್ತಕ್ಕಂಥ ನಮ್ಮ ದೇವರು. 40 ಮಕ್ಕಳೇ ನಮ್ಮ ದೇವರಂತ ಯಾವ ಬೆವರು ಸುರಿಸ್ತಾನಲ್ಲ, ಅವ ಗುರು ಸಾಕ್ಷಾತ್ ಪರಬ್ರಹ್ಮ ಆಗ್ತಾನೆ ಇವತ್ತಿನ ದಿನ.